ಎಸ್ಐಆರ್ ಪ್ರಕ್ರಿಯೆಯಿಂದ 1 ಕೋಟಿ ಮತದಾರರನ್ನ ಡಿಲೀಟ್ ಮಾಡಲಾಗಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಇದೀಗ ಸಿಎಂ ಡಿಕೆಶಿ ಪತ್ರವನ್ನ ಕೂಡ ಬರೆದಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಿಂದ 1 ಕೋಟಿ ಮತದಾರರು ಡಿಲೀಟ್ ಆಗಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಪತ್ರವನ್ನ ಕೂಡ ಬರೆದಿದ್ದಾರೆ. 4 ಮನವಿಗಳ ಜೊತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಈ ಅವಧಿಯನ್ನ ವಿಸ್ತರಣೆ ಮಾಡಬೇಕು, ಗ್ರಾಮ ಸಭೆಯನ್ನ ಕರೆಯಬೇಕು, ನಗರ ಸಭೆಗಳಲ್ಲಿ ವಾರ್ಡ್ ಸಭೆಯನ್ನ ಕೂಡ ಮಾಡಬೇಕು. ಅದರ ಜೊತೆಗೆ ಕರಡು ಮತದಾರರ ಪಟ್ಟಿಯನ್ನ ಬಹಿರಂಗವಾಗಿ ಓದಬೇಕು. ತಪ್ಪು ಮತ್ತು ಬಿಟ್ಟು ಹೋದಂತಹ ಹೆಸರನ್ನ ಗುರುತಿಸೋಕೆ ಈ ಕ್ರಮವನ್ನ ತೆಗೆದುಕೋಬೇಕು. ನೋಟಿಸ್ಗೆ ಉತ್ತರಿಸೋಕೆ 3 ರಿಂದ 4 ವಾರ ಅವಕಾಶವನ್ನ ನೀಡಬೇಕು ಅನ್ನೋದು ಅವರ ಆ ಒಂದು ಪತ್ರದಲ್ಲಿ ಉಲ್ಲೇಖ ಆಗಿರುವಂಥದ್ದು. ನೋಡಿ, ಎಸ್ಐಆರ್ ಪ್ರಕ್ರಿಯೆ ನಡೆದಿರುವಂಥದ್ದು ಇಡೀ ರಾಜ್ಯಾದ್ಯಂತ 1 ಕೋಟಿ ಮತದಾರರ ಒಂದು ಮತದಾರ ಹಾಗೂ ಹಕ್ಕನ್ನು ಕಸಿದುಕೊಳ್ಳಲಾಗಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. 4 ಮನವಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ. ಅದರ ಜೊತೆಗೆ ಇನ್ನೊಂದು ಕೂಡ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಹಾಗಾದರೆ ಆ 4 ಮನವಿಗಳಿಗೆ ಏನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ, ಈ ಅವಧಿ ಏನಿದೆ ಅಲ್ವಾ, ಈ ಅವಧಿಯನ್ನು ವಿಸ್ತರಣೆ ಮಾಡಬೇಕು, ಎಸ್ಐಆರ್ ಪ್ರಕ್ರಿಯೆಯ ಅವಧಿಯನ್ನು. ಇನ್ನು ಅದರ ಜೊತೆಗೆ ಗ್ರಾಮ ಸಭೆಯನ್ನು ಕೂಡ ಕರಿಬೇಕು. ನಗರ ಸಭೆಗಳಲ್ಲಿ ವಾರ್ಡ್ ಸಭೆಯನ್ನು ಕೂಡ ಕರಿಬೇಕು. ಒಂದು ಗ್ರಾಮ ಸಭೆ, ಇನ್ನೊಂದು ನಗರ ಸಭೆಯಲ್ಲಿ ನಗರಗಳಲ್ಲಿ ನಗರ ಸಭೆಯನ್ನು ಕೂಡ ಕರಿಬೇಕು. ಹಾಗೆ ಕರಡು ಮತದಾರರ ಪಟ್ಟಿಯನ್ನ ಬಹಿರಂಗವಾಗಿ ಮತದಾರ ಪ್ರಭುವಿನ ಮುಂದೆಯೇ ಓದಬೇಕು. ಹಾಗೆ ತಪ್ಪು ಮತ್ತೆ ಬಿಟ್ಟು ಹೋದಂತಹ ಹೆಸರನ್ನ ಗುರುತಿಸೋಕೆ ಈ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮನವಿಯನ್ನು ಮಾಡಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗಾಗಲೇ ಎಸ್ಐಆರ್ನಿಂದ 1 ಕೋಟಿ ಮತದಾರರನ್ನ ಡಿಲೀಟ್ ಮಾಡಲಾಗಿರುವಂಥದ್ದು. ಇನ್ನು ಈ ಕುರಿತಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಆಯೋಗ ಏನಾದರೂ ರಿಯಾಕ್ಟ್ ಮಾಡಿದ್ಯಾ, ಹೇಗೆ? ರಾಜ್ಯದಲ್ಲಿ ನಡೆಸಿರ್ತಕ್ಕಂಥ ಎಸ್ಐಆರ್ ಪ್ರಕ್ರಿಯೆ ಮೊದಲ ಹಂತದ ಬೆಳವಣಿಗೆ ಮುಗಿದಿದೆ. ಈಗಾಗಲೇ ರಾಜ್ಯ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 1 ಕೋಟಿಗೂ ಅಧಿಕ ಮತದಾರರು ಕಡತ ಮತದಿಂದ ಡಿಲೀಟ್ ಆಗಿದ್ದಾರೆ ಅನ್ನುವಂತ ಒಂದು ಅಂಶ ಬೆಳಕಿಗೆ ಬಂದಿದೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ 1 ಕೋಟಿಗೂ ಅಧಿಕ ಜನಸಂಖ್ಯೆ ಮತದಾರರ ಒಂದು ಡಿಲೀಟ್ ಆಗೋದೇನಿದೆ ಅದು ಸಾಕಷ್ಟೊಂದು ಆಘಾತಕಾರಿ ಅನ್ನುವಂತ ಅಂಶವನ್ನ ಡಿಕೆ ಶಿವಕುಮಾರ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಮನವಿ ಕೂಡ ಮಾಡಿದ್ದಾರೆ. ಕನಿಷ್ಠ ಪಕ್ಷ ಈ ಒಂದು ಅವಧಿ ಏನು ವಿಸ್ತರಣೆ ಇದೆ ಅಂದ್ರೆ ಎಸ್ಐ ಪ್ರಕ್ರಿಯೆ ಆದ ನಂತರ ಆಕ್ಷೇಪನ ಸಲ್ಲಿಕೆ ಮಾಡೋದಕ್ಕೆ ಒಂದಷ್ಟು ದಿನಾಂಕಗಳನ್ನ ವಿಸ್ತರಣೆ ಮಾಡಬೇಕು. ಜೊತೆಗೆ ಗ್ರಾಮ ಪಂಚಾಯತಿ ಮತ್ತು ನಗರಸಭೆಯಲ್ಲಿ ಬೂತ್ ಮಟ್ಟದಲ್ಲಿ ಒಂದಷ್ಟು ಜಾಗೃತಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಅಲ್ಲಿನ ಜನರಿಗೆ ಓದಿ ಹೇಳುವಂತ ಒಂದು ವ್ಯವಸ್ಥೆನ ಮಾಡಿಕೊಡ್ಬೇಕು. ಈ ಒಂದು ವಿಚಾರಕ್ಕೆ ಕೇಂದ್ರ ಆಯೋಗದಿಂದನೇ ಅಧಿಕಾರಿಗಳನ್ನ ನೇಮಕ ಮಾಡುವಂತ ಒಂದು ಕೆಲಸ ಆಗ್ಬೇಕು ಅನ್ನುವಂತ ಅಂಶಗಳನ್ನ ಡಿ ಕೆ ಶಿವಕುಮಾರ್ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ನಿನ್ನೆ ಏನು ಶಾಸಕರ ಜೊತೆ ಸಭೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟತೆಯನ್ನ ನೀಡಿದ್ದಾರೆ. ಎಲ್ಲಾ ಶಾಸಕರು ಕೂಡ ತಮ್ಮ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಎಸ್ಆರ್ ಪ್ರಕ್ರಿಯೆ ಪರಿಣಾಮ ಬೀರಿದೆ, ಜೊತೆಗೆ ಈ ಒಂದು ಅಂಶಗಳನ್ನ ಇಟ್ಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಕೆಲಸಗಳನ್ನ ಮಾಡ್ಬೇಕನ್ನುವಂತ ವಿಚಾರವನ್ನ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಏನು ಪತ್ರವನ್ನ ಬರೆದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಚುನಾವಣೆಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಬಂದ್ರು ಕೂಡ ಏನು ಡಿ ಕೆ ಶಿವಕುಮಾರ್ ಅವ್ರದೇ ಆದಂತ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಮುಂದೆ ಬರುವಂತ ಜೆಪಿ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಚುನಾವಣೆ ಆಗಿರ್ಬೋದು, ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಎಸ್ಆರ್ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಒಂದು ಅಜ್ಜಿನ ಕಣ್ಣನ್ನ ಡಿ ಕೆ ಶಿವಕುಮಾರ್ ಇಟ್ಟಿರುವಂತದ್ದು. ತಮ್ಮ ಒಂದು ಮತ ಬ್ಯಾಂಕ್ ಅನ್ನ ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಇದೀಗ ಹೈ ಅಲರ್ಟ್ ಆಗಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.